ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ, ಕರೆಂಟ್ ಸಿಚುವೇಶನಲ್ಲಿ ಏನಾಗ್ತಾ ಉಂಟು, ಸದ್ಯಕ್ಕೆ ಅವರ ಮನಸ್ಸಿನ ಭಾವನೆ ಏನು, ಇಲ್ಲಿ ಏನಾದರೂ ಒಂದು ಚೇಂಜಸ್ ಬರುತ್ತಾ ನೋಡುವ. ಪ್ರಾರ್ಥನೆ ಮಾಡಿ ಪಾಸಿಟಿವ್ ಆಗಿರಿ. ನಿಮ್ಮ ವ್ಯಕ್ತಿ ಹೆಸರನ್ನು ಈ ಸಲ ಹೇಳಿ. ಇದು ಜನರ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಸೊ ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಉಂಟು. ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿಕೊಡ್ತೇನೆ. ಹಣಕಾಸಿಗೆ ಸಂಬಂಧಿಸಿದ್ದು ಅಥವಾ ನಿಮಗೆ ಒಂದು ಸಕ್ಸಸ್ ಸಿಗ್ತಾ ಇಲ್ಲ ಲೈಫಲ್ಲಿ, ಸಕ್ಸಸ್ ಬೇಕು ಅಂದ್ರೂ ಒಂದು ಬ್ರಾಸ್ಲೈಟ್ ಎನರ್ಜಿ ಪಾಸ್ ಮಾಡಿಕೊಡ್ತೇನೆ. ನಿಮ್ಮ ರಾಶಿ, ನಕ್ಷತ್ರ ಅಥವಾ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ರೂ ಸಾಕು, ಅಥವಾ ಸೊ ಒಂದು ರೀಡಿಂಗ್ ಮಾಡಿಬಿಟ್ಟು ಏನಂತ ನೋಡಿಬಿಟ್ಟು ನಾನು ನಿಮಗೆ ಎನರ್ಜಿ ಪಾಸ್ ಮಾಡಿ ಬ್ರಾಸ್ಲೈಟ್ ಕೊಡ್ತೇನೆ. ಸೊ ಏನೇ ಒಂದು ಸಮಸ್ಯೆ ಇದ್ರೂ ಹೇಳಿ, ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರನ್ನು ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೋಡುವ ಏನು ಉತ್ತರ ಬರುತ್ತೆ. ಸೊ ಈ ಒಂದು ಕರೆಂಟ್ ಸಿಚುವೇಶನಲ್ಲಿ ಏನಾಗ್ತಾ ಉಂಟು, ಸೊ ಅದರ ಮೇಲೆ ಫೋಕಸ್ ಮಾಡಿ ನೋಡುವ, ಪ್ರಾರ್ಥನೆ ಮಾಡಿ. ಇಲ್ಲಿ ಒಂದು ಕಮ್ಯುನಿಕೇಷನ್ ಕ್ಲಿಯರ್ ಕಟ್ ಆಗಿ ಆಗ್ತಾ ಇಲ್ಲ, ಅಥವಾ ಕಮ್ಯುನಿಕೇಷನ್ನೇ ನಡೆಯೋದೇ ಇಲ್ಲ ತುಂಬ ಟೈಮ್ ಅಂತ ಹೇಳ್ಬೋದು. ಇಲ್ಲಿ ಏನಂದರೆ, ಇಲ್ಲಿ ಇವಾಗ ಅವರ ಲೈಫಲ್ಲಿ ಸ್ಟಕ್ ಎನರ್ಜಿಸ್ ಕಾಣ್ತಾ ಉಂಟು, ನಿಮ್ಮ ಲೈಫಲ್ಲಿ ಕೂಡ. ಸೊ ನೀವೇನು ಅಷ್ಟು ಹೇಳ್ಕೊಳ್ಳುವ ಅಷ್ಟು ಖುಷಿಯಾಗಿಲ್ಲ, ಅಥವಾ ಫಿನಾನ್ಷಿಯಲ್ ಕಂಡೀಷನ್ ಕೂಡ ಅಷ್ಟಕ್ಕಷ್ಟೇ. ಅವರ ಲೈಫಲ್ಲಿ ಕೂಡ ಸಕ್ಸಸ್ ಸಿಗ್ತಾ ಇಲ್ಲ ಅವರಿಗೆ. ಎಲ್ಲ ಒಂದು ಕಡೆ ಅವರಿಗೆ ಮೋಸ ಆಗಿದೆ, ಅಥವಾ ಮನಸ್ಥಿತಿ ಸರಿ ಇಲ್ಲ, ಒಂದು ರೀತಿ ಸಕ್ಸಸ್ ಸಿಗ್ತಾ ಇಲ್ಲ, ಅಥವಾ ಒಂದು ಭಯ, ಆತಂಕ, ಒತ್ತಡ, ಸ್ಟ್ರೆಸ್ ಜಾಸ್ತಿ ಆಗಿ ಉಂಟು ಅವರ ಲೈಫಲ್ಲಿ. ಅವರನ್ನು ಯಾರು ಕೂಡ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇಲ್ಲ. ಅವರ ಮನೆಯಲ್ಲಿ ಇರ್ಬೋದು, ಅವರು ಮಾಡುವಂತಹ ವರ್ಕ್ ಪ್ಲೇಸಲ್ಲಿ ಇರ್ಬೋದು. ಹಾಗೆಯೇ ಇಲ್ಲಿ ಒಂದು ರೀತಿಯಲ್ಲಿ ನಿಮಗೆ ಪದೇ ಪದೇ ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಉಂಟು, ಅಥವಾ ನೆಗೆಟಿವ್ ಎನರ್ಜಿ ನಿಮಗೆ ಆಕರ್ಷಣೆ ಆಗ್ತಾ ಉಂಟು. ಅಂದರೆ ನಿಮ್ಮ ಮನಸ್ಸು ಇದ್ದ ಥರನೇ ಇರಲ್ಲ, ಬೇರೆದ ಆಲೋಚನೆ ಎಲ್ಲ ಮಾಡುತ್ತೆ. ಸೊ ಎಂತೆಂಥ ಕೆಟ್ಟ ಕೆಟ್ಟ ಆಲೋಚನೆಗಳು, ಅಥವಾ ತುಂಬ ನೆಗೆಟಿವ್ ಎನರ್ಜಿಯಲ್ಲಿ ಇದ್ಬಿಟ್ಟು ನಿಮಗೆ ಹೆಲ್ತ್ ಕಂಡೀಷನ್ ಕೂಡ ಅಷ್ಟಕ್ಕಷ್ಟೇ ಆಗಿದೆ. ಸರಿಯಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಆತಂಕ, ಒತ್ತಡ, ಭಯ, ಸೊ ಎಲ್ಲ ಕಿರಿಕಿರಿ ನಿಮಗೆ ಆಗ್ತಾ ಉಂಟು. ಸೊ ನೆಗೆಟಿವ್ ಎನರ್ಜಿ ದೂರ ಮಾಡಲಿಕ್ಕೆ, ನಿಮಗೇನು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಸಿಗಲಿಕ್ಕೆ ಒಂದು ಬ್ರಾಸ್ಲೈಟ್ ಕೊಡ್ತೇನೆ. ಬೇಕು ಅಂದರೆ ಹೇಳಿ, ನಿಮ್ಮದು ಎನರ್ಜಿ ಪಾಸ್ ಮಾಡಿಬಿಟ್ಟು. ಸೊ ಅದು ನಿಮಗೆ ಒಂದು ಹೀಲಿಂಗ್ ಟೈಪ್ ಸಹಾಯ ಮಾಡೋದೇ, ನಿಮಗೆ ಒಂದು ಪಾಸಿಟಿವ್ ಆಗಿ ನಿಮಗೆ ಒಂದು ರಕ್ಷಣೆಯನ್ನು ಕೊಡುತ್ತೆ. ಇಲ್ಲಿ ಡಿಸಿಷನ್ ತಗೊಳ್ತಾ ಇಲ್ಲ, ಇಬ್ಬರು ಕೂಡ ಅಷ್ಟೇ, ಏನು ಅಷ್ಟು ಸೀರಿಯಸ್ ಆಗಿಲ್ಲ ಅಲ್ವಾ. ಏನಕ್ಕೆ ನೀವು ತುಂಬ ಎಮೋಷ್ನಲ್ ಆಗಿರ್ತೀರ, ಏನೇನೋ ಆಲೋಚನೆ ಮಾಡ್ತೀರಾ, ಕಣ್ಣೀರು ಹಾಕ್ತೀರಾ. ಸೊ ಒಂದು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ ತಕ್ಷಣ ಜಗಳ ಮಾಡೋದಲ್ಲ. ಸೊ ಆದಷ್ಟು ಸಮಾಧಾನದಿಂದ ಇದ್ದು ಅವರಿಂದ ಏನು ಉತ್ತರ ಬರುತ್ತೆ ಅಂತ ನೋಡಿಬಿಟ್ಟು ಮತ್ತೆ ನೀವು ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ಹಾಗಂತ ಅವಳೇ ಹೇಳಿದ್ದಕ್ಕೆ ಒಪ್ಪಿಕೊಳ್ಳಬೇಕು ಅಂತ ಅಲ್ಲ. ಬಟ್ ಇಲ್ಲಿ ಮತ್ತೊಂದು ಇಲ್ಲಿ ಮೇಯ್ನಾಗಿ ನಿಮ್ಮ ನೋಡಿ ಪ್ರಾರ್ಥನೆ ಉಂಟಲ್ಲ, ಅದಕ್ಕೆ ತುಂಬ ಶಕ್ತಿ ಉಂಟು. ನಿಮ್ಮದು ಇಷ್ಟ ದೇವರು ನಿಮ್ಮದು ಮಾತನ್ನು ಕೇಳಿಸ್ಕೊಳ್ತಾರೆ. ಸೊ ಕೆಲವರ ಲೈಫಲ್ಲಿ ವಿದಿನ್ 6 ಮಂತ್ ಅಥವಾ 3 ಮಂತಲ್ಲಿ ಒಂದು ಚೇಂಜಸ್ ಬರುತ್ತೆ. ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯಾಗಿ ಒಂದು ರೀತಿಯಲ್ಲಿ ಲೈಫಲ್ಲಿ ಒಂದು ಪಾಸಿಟಿವ್ ಆಗಿ ನೀವು ಬರಲಾಗ್ತೀರಾ, ಅಥವಾ ಒಂದು ಏನು ನಿಮ್ಮದು ಸಂಬಂಧ ಇತ್ತು ಅದು ಸರಿ ಹೋಗುತ್ತೆ. ಸೊ ಪದೇ ಪದೇ ಬ್ಲಾಕ್ ಮಾಡ್ತಾಯಿದ್ರು, ನಿಮಗೆ ಅವಾಯ್ಡ್ ಮಾಡ್ತಾಯಿದ್ರು, ನಿಮ್ಮ ಮಾತು ಕೇಳ್ತಾ ಇರಲಿಲ್ಲ, ಅಥವಾ ಒಂದು ರೀತಿಯಲ್ಲಿ ಥರ್ಡ್ ಪಾರ್ಟಿಯಿಂದಾಗಿ ನಿಮ್ಮನ್ನೆಲ್ಲಿ ದೂರ ಮಾಡಿದ್ದಾರೆ. ಸೊ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಅದು ಸರಿ ಹೋಗುತ್ತೆ. ಇಲ್ಲಿ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಅವರ ಕಾಲ್ ಇರ್ಬೋದು, ಮೆಸೇಜಸ್ ಇರ್ಬೋದು, ಅಥವಾ ಒಂದು ಅವರಿಂದ ಏನಾದರೂ ಒಂದು ಅವ್ರು ನನ್ನನ್ನು ಮೀಟ್ ಆಗ್ತಾರಾ, ಅಥವಾ ಏನಾದರೂ ನನ್ನ ಬಗ್ಗೆ ಮಾತನಾಡ್ತಾರಾ, ಒಂದು ನನಗೆ ಸಮಾಧಾನ ಸಿಗುತ್ತೆ ಅಂತ. ಬಟ್ ಅವ್ರ ಲೈಫಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು, ಖುಷಿಯಾಗಿ ಅವರು ಇಲ್ಲ. ಸೊ ಹೊರಗಡೆ ಇಲ್ಲಿ ಒಂದು ಕೆಲವರಿಗೆ ಥರ್ಡ್ ಪಾರ್ಟಿಯಲ್ಲಿ ಅವರಿಗೆ ಭ್ರಮೆ ಆಗಿದೆ. ಸೊ ಥರ್ಡ್ ಪಾರ್ಟಿ ಜೊತೆ ಇದು ನಾನು ಖುಷಿಯಾಗಿರ್ತೇನೆ, ಸೊ ನನಗೆ ಒಂದು ಲೆವೆಲ್ ಇರುತ್ತೆ ಅಂತ. ಅದು ಅವರದ್ದು ಭ್ರಮೆ ಅಷ್ಟೇ ಅಲ್ಲಿ.
ಸೊ ಕೆಲವರು ಮಾತ್ರ ಥರ್ಡ್ ಪಾರ್ಟಿಯಲ್ಲಿದ್ದಾರೆ, ಎಲ್ಲರೂ ಅಲ್ಲ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಮತ್ತಿಲ್ಲಿ ನೋಡಿ, ಕೆರಿಯರ್ ವೈಸ್ ಕೂಡ ಫಿನಾನ್ಷಿಯಲ್ ಕಂಡೀಷನ್ ಕೂಡ ಓಕೆ ಆಗಿಲ್ಲ ನಿಮ್ದು ಇಬ್ಬರದ್ದು ಕೂಡ. ಅಷ್ಟಕ್ಕಷ್ಟೇ ಉಂಟು, ಒಮ್ಮೆ ಸರಿ ಇದ್ದರೆ ಇನ್ನೊಮ್ಮೆ ಸರಿ ಇರಲ್ಲ. ಸೊ ಹಾಗೆ ನಿಮಗೆ ಇಲ್ಲಿ ಒಂದು ರೀತಿ ಯಾರು ಕೂಡ ಸಪೋರ್ಟ್ ಇಲ್ಲ. ಇಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು. ಸಿಚುವೇಶನ್ಗಳು ಕೆಲವೊಂದು ಸಲ ತುಂಬ ವಿಪರೀತ ನಿಮಗೆ ನೋವು ಕೊಡ್ತಾ ಇರ್ಬೋದು, ಅಥವಾ ಏನು ಮಾಡಬೇಕು ಅಂತ ನಿಮಗೆ ಕನ್ಫ್ಯೂಷನ್ ತುಂಬ ಉಂಟು. ಇಲ್ಲಿ ಯಾವುದೇ ಒಂದು ಕರೆಕ್ಟ್ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಾನು ನಿಮಗೆ ಒಂದು ಹೀಲ್ ಆಗಲಿಕ್ಕೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿಕ್ಕೆ, ಅಥವಾ ಈ ಒಂದು ಏನು ಮನಸ್ಥಿತಿಯಲ್ಲಿ ಸಮಸ್ಯೆ ಆಗ್ತಾ ಉಂಟು, ನಿಮಗೆ ಕಿರಿಕಿರಿ ಆಗ್ತಾ ಉಂಟು. ಸೊ ಅದಕ್ಕೆ ಒಂದು ಏಂಜಲ್ ನಂಬರ್ ಕೊಡ್ತೇನೆ. ಅದನ್ನು ನಿಮಗೆ ಟೈಮ್ ಇದ್ದಾಗ ಹೇಳ್ತಾ ಬರಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಯಾರ ಜೊತೆನೂ ಜಗಳಕ್ಕೆ ಹೋಗಬೇಡಿ, ಅಥವಾ ಮನಸ್ಥಿತಿ ಇವಾಗ ಏನಂದರೆ ನಿಮಗೆ ಅತಿಯಾದ ಸಿಟ್ಟು ಮಾಡ್ಕೊಳ್ತೀರಿ, ಒಮ್ಮೆನೇ ರೇಗ್ತೀರಾ. ಸೊ ಇದೆಲ್ಲ ಏನು ಅಂದರೆ ನಿಮಗೆ ಪದೇ ಪದೇ ಟೆನ್ಷನ್ ಕೊಡ್ತಾ ಉಂಟು, ಅಥವಾ ನಿಮ್ಮನ್ನು ಒಬ್ಬಂಟಿಯಾಗಿ ಸೊ ಎಲ್ಲವನ್ನು ಎದುರಿಸಬೇಕಾಗುತ್ತೆ. ಸೊ ಆ ಸಮಯದಲ್ಲಿ ಇಂಥದ್ದೆಲ್ಲ ಸಮಸ್ಯೆಗಳಾಗುತ್ತೆ. ಇವಾಗ ನಿಮ್ಮ ವ್ಯಕ್ತಿ ಇದ್ದಾಗ ನಿಮಗೆ ಅಷ್ಟು ಅನಿಸಿಲ್ಲ, ಬಟ್ ಇವಾಗ ಕೆಲವರ ಲೈಫಲ್ಲಿ ಬ್ಲಾಕ್ ಮಾಡಿದ್ದಾರೆ, ಮತ್ತು ಕೆಲವರ ಲೈಫಲ್ಲಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್. ಸೊ ಇವಾಗ ಅವರು ಏನೂ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ನಿಮಗೆ ಒಂದು ಧೈರ್ಯ ಹೇಳಲಿಕ್ಕೂ ಯಾರು ಕೂಡ ಇಲ್ಲ. ಅವರಿದ್ದಾಗ ನಿಮಗೆ ತುಂಬ ಧೈರ್ಯ ಇತ್ತು. ಸೊ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಬಟ್ ಇತ್ತೀಚೆಗೆ ಯಾಕೋ ತುಂಬ ನೀವು ಅಪ್ಸೆಟ್ ಆಗಿದ್ದೀರಾ. ಸೊ ಒಂದು ಸ್ಟ್ರೆಂತ್ ಅನ್ನೋದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಒಂದು ಧೈರ್ಯ ಅನ್ನೋದು ನಿಮಗೆ ಕಡಿಮೆ ಆಗಿದೆ. ನನ್ನ ಕೈಯಿಂದ ಎಲ್ಲನೂ ಮಾಡಲಿಕ್ಕೆ ಆಗುತ್ತೆ ಅನ್ನೋ ಒಂದು ಮನೋಭಾವನೆ ಇತ್ತು ನೋಡಿ, ಅವರನ್ನು ಪ್ರೀತಿ ಮಾಡಿದಾಗ ಅಥವಾ ಅವರು ನಿಮ್ಮ ಜೊತೆ ಇದ್ದಾಗ. ಅದು ಇವಾಗ ತುಂಬ ಕಡಿಮೆ ಆಗ್ತಾ ಬರ್ತಾ ಉಂಟು. ಸೊ ಮನಸ್ಸಿಗೆ ನೆಮ್ಮದಿ ಇಲ್ಲ, ಇನ್ನೊಂದು ಲೈಫಾ. ಸೊ ಆ ಥರ ಎಲ್ಲ ಆಲೋಚನೆ ಮಾಡ್ತಾ ಇದ್ದೀರಾ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಅನ್ವಯ ಆದರೆ ಹೇಳಿ, ನಿಮಗೆ ಅನ್ವಯ ಆಯಿತು ಹೌದು ಅಂತ. ಸೊ ರೆಸನೆಂಟ್ ಆದರೆ ಹೇಳಿ. ಇಲ್ಲಿ ಮತ್ತೊಂದು ಮೇಯ್ನ್ ವಿಷಯ ನೋಡೋದಾದರೆ, ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ. ಕೆಲಸದ ವರ್ಕ್ ಪ್ಲೇಸಲ್ಲಿ ಕೂಡ ಹಾಗೆಯೇ, ಸ್ಟಡೀಸಲ್ಲಿ ಕೂಡ ಹಾಗೆಯೇ, ಮನೆಯಲ್ಲಿ ಕೂಡ ಹಾಗೆಯೇ. ಸೊ ಇಲ್ಲಿ ಕೆಲವರಿಗೆ ರಿಲೇಷನ್ಶಿಪ್ಪಲ್ಲಿ ಸೊ ನಿಮ್ಮ ವ್ಯಕ್ತಿಗೆ ಮ್ಯಾರೇಜ್ ಆಗಿರ್ಬೋದು, ಅಥವಾ ನಿಮಗೆ ಮ್ಯಾರೇಜ್ ಆಗಿರ್ಬೋದು, ಬಟ್ ನೀವು ಅವರನ್ನು ಇಷ್ಟಪಡ್ತಾ ಇದ್ದೀರಾ. ಇಲ್ಲಿ ಆ ಒಂದು ಎನರ್ಜಿ ಕೂಡ ಕಾಣ್ತಾ ಉಂಟು. ಸೊ ಇದು ಬಂದುಬಿಟ್ಟು ಎಲ್ಲ ರಿಲೇಷನ್ಶಿಪ್ಗೂ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ನೀವು ಪಾಸಿಟಿವ್ ಆಗಿರಬೇಕು, ನೀವು ತಾಳ್ಮೆಯಿಂದ ಇರಬೇಕು, ನಿಮ್ಮ ಆಯ್ಕೆ ಸರಿಯಾಗಿರುತ್ತೆ. ಬಟ್ ನೀವು ಮಾತನಾಡೋದ್ರಲ್ಲಿ ಸ್ವಲ್ಪ ಹಿಡಿತವನ್ನು ಸಾಧಿಸಬೇಕಾಗುತ್ತೆ. ಅಂದರೆ ಹಿಡಿತದಲ್ಲಿ ನೀವು ಮಾತನಾಡಬೇಕು. ಸೊ ಮಾತನಾಡಿದ ನಂತರ ಆಲೋಚನೆ ಮಾಡೋದಲ್ಲ, ಮಾತನಾಡೋಕ್ಕಿಂತ ಮುಂಚೆನೇ ಆಲೋಚನೆ ಮಾಡಬೇಕು. ಇಲ್ಲಿ ಕೆಲವರಿಗೆ ನಿಮ್ಮ ವ್ಯಕ್ತಿಗೆ ಈಗೋ ಅಂತ, ಅವ್ರು ಹೇಳಿದ್ದೇ ಆಗಬೇಕು, ಅವರದ್ದೇ ಸರಿ. ಸೊ ನಾನೇನಕ್ಕೆ ನೀನು ಹೇಳಿದ್ದು ಕೇಳಬೇಕು. ಸೊ ಮತ್ತೊಂದು ಕಡೆಯಲ್ಲಿ ಅವರಿಗೆ ನಿಮ್ಮನ್ನು ಬಿಟ್ಟು ಕೊಡಲಿಕ್ಕೂ ಆಗ್ತಾ ಇಲ್ಲ, ಕಲ್ತ್ಕೊಳ್ಳಿಕ್ಕೂ ಇಷ್ಟ ಇಲ್ಲ. ಸೊ ನೀವು ಬೇಕು, ಬಟ್ ಯಾವ ಥರ ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ವೆಯ್ಟ್ ಮಾಡಬೇಕು. ನಾನು ಅವಾಗಲೇ ಹೇಳಿದ ಹಾಗೆ ಕೆಲವರಿಗೆ ಬೇಗ ಇದು ಸರಿ ಹೋಗುತ್ತೆ, ಮತ್ತು ಸ್ವಲ್ಪ ಡಿಲೇ ಆಗುತ್ತೆ. ಬಟ್ 100% ಇಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ, ಪಾಸಿಟಿವ್ ಚೇಂಜಸ್ ಅನ್ನೋದು ಬರುತ್ತೆ. ಮತ್ತು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿಕ್ಕೆ ಒಂದು ನಿಮಗೆ ಎನರ್ಜಿ ಒಂದು ಬ್ಯಾಲೆನ್ಸ್ ಆಗಲಿಕ್ಕೆ ಒಂದು ದೈಹಿಕ ಸಂಕೇತವನ್ನು ಹೇಳ್ತೀನಿ. ಸೊ ಅದನ್ನು ಪದೇ ಪದೇ ಹೇಳ್ತಾ ಇರಿ. ದೈಹಿಕ ಸಂಕೇತ ಬಂದುಬಿಟ್ಟು 1176 ಇದೊಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಸೊ ಎಲ್ಲ ಆ್ಯಂಗಲಿಂದಲೂ ನಿಮಗೆ ಒಂದು ರೀತಿಯಲ್ಲಿ ನಿಮಗೇ ಅರ್ಥ ಆಗುತ್ತೆ ಯಾವ ಥರ ಒಂದು ಚೇಂಜಸ್ ಬರುತ್ತೆ ಅಂತ. ಪಾಸಿಟಿವ್ ಆಗಿ ನನಗೆ ಒಳ್ಳೆಯದಾಗುತ್ತೆ, ನನ್ನ ಲೈಫ್ ಚೇಂಜ್ ಆಗುತ್ತೆ. ಸೊ ಆ ಥರ ಒಂದು ಸಕಾರಾತ್ಮಕ ಮನೋಭಾವನೆಯನ್ನು ಇಟ್ಟು ನೀವು ಇದನ್ನು ಮಾಡಬೇಕಾಗುತ್ತೆ. ಎಷ್ಟು ಸಲ ಬೇಕಿದ್ರೂ ಜಪ ಮಾಡ್ಬೋದು. 1 ನಿಮಿಷ ಮಾಡ್ತೀರಾ, 1 ಸೆಕೆಂಡ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಸೊ ಪಾಸಿಟಿವ್ ಆಗಿ ಮಾಡಬೇಕು, ಕಣ್ಣೀರು ಹಾಕಿ ಮಾಡೋದಲ್ಲ. ಇಲ್ಲಿ ಮತ್ತೆ ನೋಡಿ, ಒಂದು ಮೇಯ್ನ್ ಅಂದರೆ ಇಲ್ಲಿ ನಿಮಗೆ ದೇವರ ಅನುಗ್ರಹ ಸಂಪೂರ್ಣವಾಗಿ ಉಂಟು. ಹಾಗಾಗಿ ಏನೇ ಆತಂಕ, ಭಯ, ಒತ್ತಡ, ಟೆನ್ಷನ್ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳ್ತೀನಿ. ಮತ್ತೇನು ಪರ್ಸ್ನಲ್ ಪ್ರಾರ್ಥನೆ ಬೇಕಾ ನನ್ನ ಜೊತೆಯಲ್ಲಿ? ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ. ಸೊ ಯಾವುದಕ್ಕೂ ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ನೀವು ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ಬೇರೆಯವರಿಗೂ ಹೆಲ್ಪ್ ಆಗುತ್ತೆ. ಸೊ ನಾವು ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಸೊ ಆದಷ್ಟು ಶೇರ್ ಮಾಡಿ. ಐಪ್ ಅನ್ನೋ ಒಂದು ಆಪ್ಷನ್ ಉಂಟು, ಅದನ್ನು ಪ್ರೆಸ್ ಮಾಡಿ. ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ವಿಷಯ ಇದ್ರೂ ಹೇಳಿ. ಯಾರಿಗಾದ್ರೂ ಜಾಯಿನ್ ಆಗಬೇಕು ಅಂದರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು, ಜಾಯಿನ್ ಆಗ್ಬೋದು. ಅಲ್ಲಿ ಕೆಲವೊಂದು ನೀವು ವಿಡಿಯೋ ಮಾಡಿ ಹಾಕಿದ್ದೇನೆ, ತಂತ್ರಗಳಿರ್ಬೋದು, ಮಂತ್ರಗಳಿರ್ಬೋದು, ಅದು ನಿಮಗೆ ಸಿಗುತ್ತೆ.
ಮತ್ತು ಅಲ್ಲಿ ನೀವೇನು ಕಮೆಂಟ್ ಮಾಡ್ತೀರಾ ರೈಟ್ ಆಗಿರುತ್ತೆ, ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಏನೇ ಒಂದು ಮುಖ್ಯವಾದಂಥ ವಿಷಯಗಳಿದ್ರೆ ಅಲ್ಲಿ ಜಾಯ್ನ್ ಆಗಿಬಿಟ್ಟು ನೀವು ನನಗೆ ಕಮೆಂಟ್ ಹೇಳಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ, ನಂದು ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ಮೆಸೇಜ್ ಹಾಕಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಆರಾಧ್ಯ ದೇವರಾದ ಕೊರಗ ಜಾಗಮ ವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ.